ಸನಾತನ ಧರ್ಮ ಏನಿದೆ 16,000 ವರ್ಷಗಳ ಇತಿಹಾಸ ಇರುವಂಥದ್ದು, ಪರಂಪರೆ ಇರುವಂಥದ್ದು. 16,000 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಅರ್ಥವ್ಯವಸ್ಥೆ ಅದ್ಭುತವಾಗಿತ್ತು, ಶಿಕ್ಷಣ ಅದ್ಭುತವಾಗಿತ್ತು, ಎಲ್ರಿಗೂ ಕೂಡ ಶಿಕ್ಷಣ ದೊರೀತಾ ಇತ್ತು. ಅನೇಕ ದೇಶಗಳವರಿಗೆ ಕಣ್ಣುಕುಕ್ಕಿದ್ದು ಉಂಟು. ಭಾರತದ ಮೇಲೆ ಆಕ್ರಮಣ ನಡೀತು. ಆ ಆಕ್ರಮಣ ಈಗಲೂ ನಡೀತಾ ಇದೆ. ಹಾಗೆ ಶಾಲಾ ಕಾಲೇಜುಗಳ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ನಾವೇನು ಓದ್ತೀವಿ? ಅಲೆಕ್ಸಾಂಡರ್ ಬಂದ, ಮೊಘಲರು ಬಂದರು, ಬ್ರಿಟಿಷರು ಬಂದರು, ಅವರೆಲ್ಲರೂ ಯುದ್ಧ ಮಾಡಿ ಗೆದ್ರು. ಹಾಗೆ ನೀವೇನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಯಾವುದಕ್ಕೂ ಕೂಡ ಅಲ್ಲಿ ಉತ್ತರಗಳು ಸಿಕ್ಕೋದಿಲ್ಲ. ನಮ್ಮ ಪಠ್ಯ ಪುಸ್ತಕಗಳಲ್ಲಿರೋ 90% ಎಲ್ಲ ವಿಕೃತವಾದ್ದು, ಸುಳ್ಳುಗಳು ಇರೋದು. ಇದು ಬಹಳ ದೊಡ್ಡ ಮಾಫಿಯಾದ ಒಂದು ಕೈವಾಡ ಇದೆ. 90 ಲಕ್ಷ ಗ್ರಂಥಗಳಲ್ಲಿ ಅಗ್ನಿಗೆ ಆಹುತಿ ಆಯಿತು. ಎಷ್ಟು ಗ್ರಂಥಗಳಿದ್ವು, ಎಷ್ಟು ಒಂದು ಜ್ಞಾನ ಭಂಡಾರ ಇತ್ತು, ನಮಗೆ ಊಹೆ ಮಾಡ್ಕೋಬಹುದು. ಈ ಎಲ್ಲದರ ನಾಶ ಏನಾಗಿದೆ, ಇದರ ಅರಿವು ನಮಗಿಲ್ಲ. ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹರೀಶ್ ಕೇರ. ಇವತ್ತು ಒಬ್ಬರು ವಿಶೇಷ ಅತಿಥಿಯ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಸಂದರ್ಶನ ಅವರ ಪುಸ್ತಕ ಬಿಡುಗಡೆಯ ಹಿನ್ನೆಲೆಯಲ್ಲಿಯೂ ನಡೀತಿದೆ. ಇತರ ಅನೇಕ ವಿಷಯಗಳ ಕುರಿತು ಕೂಡ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಅತಿಥಿ ಯಾರು? ಇವರ ಹೆಸರು ಅಜ್ಜಂಪುರ ಮಂಜುನಾಥ್. ನೀವೆಲ್ಲ ಕೇಳೇ ಇರ್ತೀರಿ. ವಿಶೇಷ ಪರಿಚಯ ಅವ್ರ ಬಗ್ಗೆ ನಾವು ಮಾಡಲೇಬೇಕಾಗಿಲ್ಲ. ರಾಷ್ಟ್ರೀಯವಾದಿ ಧೋರಣೆಯ ಪತ್ರಕರ್ತರಾಗಿ, ಹಿರಿಯ ಪತ್ರಕರ್ತರಾಗಿ, ಅಂಕಣಕಾರರಾಗಿ, ಬರಹಗಾರರಾಗಿ ನಾಡಿನ ಜನತೆಗೆ, ಓದುಗರಿಗೆ ಚೆನ್ನಾಗಿ ಪರಿಚಯ ಇರುವಂಥ ವ್ಯಕ್ತಿತ್ವ ಅವ್ರದ್ದು. ಇವರ ಒಂದು ಪುಸ್ತಕ ಈ ವಾರ ಬಿಡುಗಡೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಈ ಪುಸ್ತಕವನ್ನು ನೀವು ಗಮನಿಸಿರ್ಬೋದು. ಹಿಂದೂ ದೇವಾಲಯಗಳು, ಇಸ್ಲಾಮಿ ವಿಧ್ವಂಸದ ಇತಿಹಾಸ. ಇದು ಭಾರತದ ಹಿರಿಯ ಇತಿಹಾಸಕಾರ ಸೀತಾರಾಮ್ ಗೋಯಲ್ ಅವರ ಇಂಗ್ಲೀಷ್ ಗ್ರಂಥದ ಅನುವಾದ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಎಲ್ಲ ವೀಕ್ಷಕ ಬಂಧುಗಳಿಗೆ ವಂದನೆಗಳು. ಈ ವಾರ ನಿಮ್ಮ ಈ ಪುಸ್ತಕ ಬಿಡುಗಡೆ ಆಯಿತು. ಹೌದು. ಸ್ವಲ್ಪ ದೀರ್ಘವಾದಂತಹ ಗ್ರಂಥನೇ ಇದು. ಬಹಳ ದಿವಸಗಳ, ಬಹಳ ವರ್ಷಗಳ ಪರಿಶ್ರಮ ಇದೆ ಈ ಬಿಡುಗಡೆಯ, ಈ ಪುಸ್ತಕದ ಹಿಂದಿದೆ ಅಂತ ಅಂದ್ಕೋತೀನಿ. ಸೀತಾರಾಮ್ ಗೋಯಲ್ ನಮ್ಮ ಭಾರತದ ಇತಿಹಾಸ ನಿರೂಪಣೆಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಗೊತ್ತಿಲ್ಲದವರಿಗಾಗಿ ಅವ್ರ ಬಗ್ಗೆ ಕೆಲವು ವಿವರಗಳು ನಿಮ್ಮಿಂದ ಬೇಕು ಅಂತ ನಾನು ಅಪೇಕ್ಷಿಸ್ತೇನೆ. ಯಾರು ಸೀತಾರಾಮ್ ಗೋಯಲ್? ಭಾರತದ ಇತಿಹಾಸ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು? ಗೋಯಲ್ ಅವರ ಪರಿಚಯಕ್ಕಿಂತ ಮುಂಚೆ ಒಂದೆರಡು ಸಂಗತಿಗಳನ್ನು ನಾನು ಪ್ರಸ್ತಾವನೆಯಲ್ಲಿ ಹೇಳ್ತೀನಿ. ನಮ್ಮ ಭಾರತ ದೇಶ ಏನಿದೆ, ಸನಾತನ ಧರ್ಮ ಏನಿದೆ, 16,000 ವರ್ಷಗಳ ಇತಿಹಾಸ ಇರುವಂಥದ್ದು, ಪರಂಪರೆ ಇರುವಂಥದ್ದು, ಬಹಳ ಅದ್ಭುತವಾದ್ದು. ಸನಾತನ ಭಾರತದ ಸ್ವರೂಪ ಅಂತ ಹೇಳಿದ್ರೆ ಸಾಮ್ರಾಜ್ಯಶಾಹಿ ಅಲ್ಲ, ಸಾಂಸ್ಕೃತಿಕ ಭಾರತ. ನಿರ್ದಿಷ್ಟವಾದ ಒಂದು ಗಡಿಗಳು, ನಿರ್ದಿಷ್ಟವಾದ ಒಬ್ಬ ರಾಜ, ಒಬ್ಬ ಚಕ್ರವರ್ತಿ, ಆ ಥರ ಅಲ್ಲ. ಅದು ಸಂಸ್ಕೃತಿನೇ ಬಹಳ ಮುಖ್ಯವಾದ್ದು. ಸಾಹಿತ್ಯ, ಸಂಗೀತ, ಶಿಲ್ಪಕಲೆ, ನೃತ್ಯ, ಈ ಜಾನಪದ ಎಲ್ಲ ಇರುವಂಥದ್ದು ಈ ಸನಾತನ ಭಾರತದ ಸಂಸ್ಕೃತಿ. ಇದು ಜೊತೆಯಲ್ಲಿ ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಪರಂಪರೆಯಲ್ಲಿ ಏನು ಅಂತ ಚತುರ್ವಿಧ ಪುರುಷಾರ್ಥಗಳಿವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಹಾಗೆ ಅಂತ ಈ ಎಲ್ಲದಕ್ಕೂ ಕೂಡ ಮಹತ್ವ ಇತ್ತು ನಮ್ಮ ಪರಂಪರೆಯಲ್ಲಿ. ಹಾಗೆ ಅಂತ ಅರ್ಥ ವ್ಯವಸ್ಥೆಯ ಒಂದು ಮಹತ್ವ ಕೂಡ ಗೊತ್ತು. ಹಾಗೆ ಹಾಗಾಗಿ 16,000 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಅರ್ಥವ್ಯವಸ್ಥೆ ಅದ್ಭುತವಾಗಿತ್ತು, ಉದ್ಯಮಗಳು ಅದ್ಭುತವಾಗಿದ್ವು, ಶಿಕ್ಷಣ ಅದ್ಭುತವಾಗಿತ್ತು, ಎಲ್ರಿಗೂ ಕೂಡ ಶಿಕ್ಷಣ ದೊರೀತಾ ಇತ್ತು. ಅನಂತರ ಈ ಒಂದು ಸಮೃದ್ಧಿ ಏನಿದೆ, ಅಂದರೆ ಆರ್ಥಿಕ ಸಮೃದ್ಧಿ ಏನಿದೆ, ಅನೇಕ ದೇಶಗಳವರಿಗೆ ಕಣ್ಣುಕುಕ್ಕಿದ್ದು ಉಂಟು. ಹಾಗಾಗಿ ಸುಮಾರು 2,500 ವರ್ಷಗಳ ಹಿಂದೆಯೇ ಭಾರತದ ಮೇಲೆ ಆಕ್ರಮಣ ನಡೀತು. ಅಲೆಕ್ಸಾಂಡರ್ ಆಗಬಹುದು, ಹೂಣರಾಗಬಹುದು, ಯಾರೇ ಆಗಬಹುದು. ಆ ಆಕ್ರಮಣ ಈಗಲೂ ನಡೀತಾ ಇದೆ. ಹಾಗೆ ಅಂತ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಏನಂತ ಹೇಳಿದ್ರೆ, ನಮ್ಮ ಶಾಲಾ ಕಾಲೇಜುಗಳ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ನಾವೇನು ಓದ್ತೀವಿ? ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಅಲೆಕ್ಸಾಂಡರ್ ಬಂದ, ಮೊಘಲರು ಬಂದರು, ಬ್ರಿಟಿಷರು ಬಂದರು, ಅವರೆಲ್ಲರೂ ಯುದ್ಧ ಮಾಡಿ ಗೆದ್ರು. ಹಾಗೆ ಅಂತ ನೀವೇನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಯಾವುದಕ್ಕೂ ಕೂಡ ಅಲ್ಲಿ ಉತ್ತರಗಳು ಸಿಕ್ಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪಠ್ಯಪುಸ್ತಕಗಳಲ್ಲಿರೋ
90% ಎಲ್ಲ ವಿಕೃತವಾದ್ದು ಸುಳ್ಳುಗಳು ಇರೋಂಥದ್ದು. ಇದು ಬಹಳ ದೊಡ್ಡ ಮಾಫಿಯಾದ ಒಂದು ಕೈವಾಡ. ಇದು ಸನಾತನ ಧರ್ಮವನ್ನು, ಭಾರತ ದೇಶವನ್ನು ನಾಶ ಮಾಡೋ ಶಕ್ತಿಗಳು ಕಳೆದ ಕನಿಷ್ಠ ಒಂದು ಶತಮಾನದಿಂದ ಅವೆಲ್ಲದೂ ಕೂಡ ಆ್ಯಕ್ಟಿವ್ ಆಗಿವೆ, ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇವೆ. ಇದರಲ್ಲಿ ಅಲಿಗಢ ಮೂಲದ ಇಸ್ಲಾಮಿ ವಿದ್ವಾಂಸರಾಗಬಹುದು, ಕ್ರಿಶ್ಚಿಯನ್ ಮಿಷನರಿಗಳಾಗಬಹುದು, ಬ್ರಿಟಿಷರಾಗಬಹುದು, ಕಮ್ಯುನಿಸ್ಟರಾಗಬಹುದು, ಎಲ್ಲರದ್ದು ಕೂಡ ಪಾತ್ರ ಇದೆ. ಕೆಲವು ವರ್ಷಗಳ ಹಿಂದೆ ಯಾರಾದರೂ ಕೂಡ ಈ ರೀತಿ ಹೇಳಿದರೆ ನಾನು ಕೂಡ ಬಿದ್ದು ನಗ್ತಾ ಇದೆ, ಎಲ್ಲಾದರೂ ಉಂಟಾ ಅಂತ. ಅಕ್ಷರಶಃ ನೂರಾರು ಪುಸ್ತಕಗಳನ್ನು, ಸಾವಿರಾರು ದಾಖಲೆಗಳನ್ನು ನಾನು ಸ್ವತಃ ಪರಿಶೀಲಿಸಿ ಈ ಸಂಗತಿಗಳನ್ನು ಹೇಳ್ತಾ ಇದ್ದೀನಿ. ಅತ್ಯಂತ ಸಮೃದ್ಧವಾದ ಭಾರತ ಯಾಕೆ ಹೇಗೆ ಅಂತಂದರೆ, ನಮ್ಮ ಆಗ್ನೇಯ ಏಷ್ಯಾದಲ್ಲಿ ಸಾಂಸ್ಕೃತಿಕ ಭಾರತದ ಒಂದು ವಿಸ್ತಾರ ಆಯಿತು. ಕಾಂಬೋಡಿಯಾ ಆಗ್ಬೋದು, ವಿಯೆಟ್ನಾಂ ಆಗ್ಬೋದು, ಜಾವಾ ಸುಮಾತ್ರ ಆಗ್ಬೋದು, ಈ ಅನೇಕ ದ್ವೀಪಗಳಲ್ಲಿ, ಅನೇಕ ದೇಶಗಳಲ್ಲಿ ಈ ರೀತಿ ಸಾಂಸ್ಕೃತಿಕ ಭಾರತದ ಒಂದು ಕುರುಹುಗಳಿವೆ, ಈಗಲೂ ಇದೆ. ಕಾಂಬೋಡಿಯಾದ ಒಂದು ನದಿ ಹೆಸರು ಕಂಕಾ ಅಂತ, ಅಂದರೆ ನಮ್ಮ ಗಂಗಾ ನದಿಯ ಒಂದು ಅಪಭ್ರಂಶ. ಅದು ಪ್ರಪಂಚದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಶಬ್ದಗಳು, ಉಚ್ಚಾರಗಳು ಬದಲಾವಣೆ ಆಗುತ್ತೆ. ಅದು ಜಗತ್ತಿನ ನಿಯಮ. ಅದು ಅವರೆಲ್ಲರಿಗೂ ಕೂಡ ಭಾರತದ ಕೃಷಿ ಒಂದು ರೀತಿ ಆದರ್ಶ, ಒಂದು ರೀತಿ ಮಾದರಿ. ಇದು ಇವತ್ತಿಂದಲ್ಲ, ಕನಿಷ್ಠ 2-3 ಸಾವಿರ ವರ್ಷಗಳ ಹಿಂದಿಂದಿದು. ಆದರೆ ಭಾರತದ ಕೃಷಿನೇ ನಾಶವಾಗಿ ಹೋಯಿತು. ವಿಶೇಷವಾಗಿ ಏನೊಂದು ಮುಸ್ಲಿಂ ಆಕ್ರಮಣಕಾರಿಗಳೇನಿದ್ರು ಅವರು ಬಂದಾಗ ನಮ್ಮ ದೇವಾಲಯಗಳನ್ನು ನಾಶ ಮಾಡಿದ್ರು, ನಮ್ಮ ಗ್ರಂಥ ಭಂಡಾರಗಳನ್ನು ನಾಶ ಮಾಡಿದ್ರು. ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಡ್ಯಾಮೇಜನ್ನು ಮಾಡಿದ್ದು, ನಾಶ ಮಾಡಿದ್ದು ಬ್ರಿಟಿಷರು ನಮ್ಮ ಉದ್ಯಮಗಳನ್ನು ನಾಶ ಮಾಡಿದ್ರು, ಕೃಷಿ ನಾಶ ಮಾಡಿದ್ರು, ಮುಖ್ಯವಾಗಿ ಶಿಕ್ಷಣವನ್ನು ನಾಶ ಮಾಡಿದ್ರು. ಹಾಗಾಗಿ ಏನಾಗಿದೆ ಅಂದರೆ, ಅನೇಕ ಸಂಗತಿಗಳು ಭಾರತದಲ್ಲಿರೋರಿಗೆ ಗೊತ್ತಿಲ್ಲ. ಸುಮಾರು 1,500 ವರ್ಷಗಳ ಹಿಂದೆಯೇ ಭಾರತದಿಂದ ವಿದ್ವಾಂಸರು, ಸಂಸ್ಕೃತ ಮತ್ತು ಉಳಿದ ಭಾಷೆಗಳ ವಿದ್ವಾಂಸರು ಚೈನಾಗೆ ಹೋಗಿ ಅಲ್ಲಿ ಮಂದಾರಿನ್ ಭಾಷೆನಲ್ಲಿ, ಅಲ್ಲಿ ಲಿಪಿನಲ್ಲಿ ಅವರೆಲ್ಲದನ್ನು ಕೂಡ ಅನುವಾದ ಮಾಡಿಸಿದ್ರು. ಇದೆಲ್ಲದೂ ಕೂಡ ಫಾಹಿಯಾನ್ ಮತ್ತು ಯುವಾನ್ ಚಾಂಗ್ ಇವರ ಬರಹಗಳಲ್ಲಿದೆ, ಅವರ ವರದಿಗಳಲ್ಲಿದೆ. ನಮ್ಮಲ್ಲಿ ಈ ರೀತಿ ಅನೇಕ ಗ್ರಂಥ ಭಂಡಾರಗಳನ್ನು ಸುಟ್ಟಿದ್ದರಿಂದ ದಾಖಲೆಗಳೇ ಇಲ್ಲದಂತಾಗಿ ಹೋಗಿದೆ. ಶಿಕ್ಷಣ ಕೂಡ ಹಾಗೇನೆ, ಅದ್ಭುತವಾದ ಶಿಕ್ಷಣದ ವ್ಯವಸ್ಥೆ ಇತ್ತು. ಲಕ್ಷಾಂತರ ಗುರುಕುಲಗಳಿದ್ವು. ಆ ಗುರುಕುಲಗಳಲ್ಲಿ ಬಹುಪಾಲು ಗುರುಕುಲಗಳು ಸ್ವಯಂ ಪರಿಪೂರ್ಣವಾಗಿದ್ವು ಮತ್ತು ರಾಜಾಶ್ರಯ ಕೂಡ ಇತ್ತು. ಉದಾಹರಣೆ ಹೇಳೋದಾದರೆ ತಕ್ಷಶಿಲೆ ಆಗಬಹುದು, ನಳಂದ ಆಗಬಹುದು, ಅನೇಕ ರಾಜರು ಅದಕ್ಕೆ ಬೆಂಬಲವಾಗಿ ನಿಂತಿದ್ದರು. ಹಾಗೆ ವಿಶೇಷವಾಗಿ ತಕ್ಷಶಿಲೆಯಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಕನಿಷ್ಠ 2,500 ವರ್ಷಗಳ ಇತಿಹಾಸ ಇದೆ ಅಂತ. ಅದಕ್ಕೂ ಮುಂಚಿನ ವಿಶ್ವವಿದ್ಯಾಲಯ ಅದು. ಆಚಾರ್ಯ ಚಾಣಕ್ಯರು ಓದಿದ್ದು ಅಲ್ಲಿ ಮತ್ತು ಅಧ್ಯಾಪನ ಮಾಡಿದ್ದು ಅಲ್ಲೇ ಹಾಗೆ ಅಂತ. ಅದೇ ರೀತಿ ನಳಂದ ವಿಶ್ವವಿದ್ಯಾಲಯದ್ದು ಕೂಡ ನಾವೆಲ್ಲ ಕೇಳಿರ್ತೀವಿ. ಅದು ಸುಮಾರು 9 ಶತಮಾನಗಳ ಹಿಂದೆ ಭಕ್ತಿಯಾರ್ ಖಿಲ್ಜಿ ಅದನ್ನೆಲ್ಲದೂ ಕೂಡ ಸುಟ್ಟು ಹಾಕ್ದ. ಅಲ್ಲಿದ್ದ ವಿದ್ವಾಂಸರನ್ನು, ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಕೂಡ ಕೊಂದು ಹಾಕಿದ ಹಾಗೆ ಅಂತ. ಸುಮಾರು 90 ಲಕ್ಷ ಗ್ರಂಥಗಳಲ್ಲಿ ಅಗ್ನಿಗೆ ಆಹುತಿಯಾಯಿತು. ಅಂದರೆ ಎಷ್ಟು ಗ್ರಂಥಗಳಿದ್ವು, ಎಷ್ಟು ಒಂದು ಜ್ಞಾನ ಭಂಡಾರ ಇತ್ತು, ನಮಗೆ ಊಹೆ ಮಾಡ್ಕೋಬೋದು. ಈ ಎಲ್ಲದರ ನಾಶ ಏನಾಗಿದೆ, ಇದರ ಅರಿವು ನಮಗಿಲ್ಲ. ಅದರ ಅರಿವು ನಮಗಾಗಬೇಕಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಹಾಗೆ ಅಂತ. ಇದರ ಜೊತೆಯಲ್ಲಿ ಎಷ್ಟು ವೈಜ್ಞಾನಿಕವಾದ ಒಂದು ನಮ್ಮ ಪರಂಪರೆ ಹಾಗೆ ಅಂತ ಹೇಳಿದ್ರೆ, ಇವತ್ತು ಯಾರಾದರೂ ಹೇಳಿದ್ರೆ ಹೌದಾ ಅಂತ ಅಚ್ಚರಿ ಪಡುವಂತ ಆಗುತ್ತೆ. ಕ್ಯಾಲ್ಕುಲಸ್ ಇದೆ, ಅದನ್ನು ನಾವು ಕನ್ನಡದಲ್ಲಿ ಕಲನಶಾಸ್ತ್ರ ಅಂತ ಹೇಳಬಹುದು. ಇದು ಭಾರತದಿಂದ 1,000 ವರ್ಷಗಳ ಹಿಂದೆಯೇ ಅದು ಅರಬ್ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹೋಯಿತು ಹಾಗೆ ಅಂತ. ನಮಗೆಲ್ಲ ಗೊತ್ತೇ ಇದೆ ಆರ್ಯಭಟ ಮತ್ತು ಬೇರೆ ವಿದ್ವಾಂಸರು ಏನೇನು ಮಾಡಿದ್ರು ಹಾಗೆ ಅಂತ. ಯಾವ ಒಂದು ಅದ್ಭುತವಾದ ಒಂದು ಕೊಡುಗೆ ಹಾಗೆ ಅಂತ. ಕಣಾದಾನ ಒಂದು ನಮ್ಮ ಪರಂಪರೆಯ ಒಬ್ಬ ಋಷಿ ಕಣಗಳ ಬಗ್ಗೆ ಅವನು ಬರೆದ. ಅದು ಸಾಮಾನ್ಯ ಯುಗಪೂರ್ವ
ಕಾಮನೆರಾಗಿಂತ ಮುಂಚೆ 2000 ವರ್ಷಗಳಿಗಿಂತ ಮುಂಚೆ ಈ ಥರದ ಅನೇಕ ಸಂಗತಿಗಳನ್ನು ನಾವು ನೋಡ್ತೀವಿ. ನಮ್ಮ ಮಹಾಕಾವ್ಯಗಳ ಬಗ್ಗೆ ಕೂಡ ಒಂದೆರಡು ಸಾಲುಗಳನ್ನು ಹೇಳ್ಬೋದು. ರಾಮಾಯಣ ಆಗಬಹುದು, ಮಹಾಭಾರತ ಆಗಬಹುದು. ಈ ಎಲ್ಲದರಲ್ಲಿ ಏನಂದರೆ ಕೆಲವರು ಟೀಕೆ ಮಾಡೋದುಂಟು, ಅದೇ ಅದು ಹಾಗೆ ಇದು ಹೀಗೆ ಅಂತ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ. ಒಂದು ಕಥೆನೇ ಇತಿಹಾಸ ಅಂತ ಅಂದುಕೊಳ್ತಾರೆ ಹಾಗೆ ಅಂತ. ಅದೆಲ್ಲದೂ ಕೂಡ ವಿಕೃತವಾದ ಮತ್ತು ಪೂರ್ವಗ್ರಹ ಪೀಡಿತವಾದ ಅಭಿಪ್ರಾಯಗಳವೆಲ್ಲ. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಾಗವತ ಆಗಲಿ, ಅದರಲ್ಲಿ ಎಲ್ಲದೂ ಇದೆ. ಧರ್ಮ ಇದೆ, ನೀತಿ ಬೋಧೆ ಇದೆ, ಐತಿಹ್ಯಗಳಿವೆ, ಇತಿಹಾಸ ಇದೆ, ಮತ್ತು ಅಷ್ಟು ಜೊತೆಯಲ್ಲಿ ಪುರಾಣಗಳಿವೆ. ಈ ಎಲ್ಲದೂ ಇರೋವಂಥದ್ದು ಮಹಾಭಾರತ ಮತ್ತು ರಾಮಾಯಣದಂಥ, ಭಾಗವತದಂಥ ಮಹಾಕಾವ್ಯಗಳು. ಅದನ್ನು ನಿರ್ದಿಷ್ಟವಾದ ಒಂದು ಚೌಕಟ್ಟಿಗೆ ಅದನ್ನು ಸೇರಿಸೋ ಹಾಗಿಲ್ಲ. ಇತ್ತೀಚೆಗೆ ಕಳೆದ ಒಂದು 20 ವರ್ಷಗಳಲ್ಲಿ ವಿಜ್ಞಾನ ಬಹಳ ಮುಂದುವರೆದಿದೆ. ಮತ್ತು ಆ ವಿಜ್ಞಾನ ನಮಗೆ ಏನೇನು ಕೊಟ್ಟಿದೆ, ಫೈಂಡಿಂಗ್ಸ್ ಅಂತ ನಾವೇನು ಹೇಳ್ತೀವಿ, ಶೋಧಗಳು, ಅವೆಲ್ಲ ಆಶ್ಚರ್ಯ ಪಡುವಂಥವೆ. ರಾಮಾಯಣ ಮಹಾಭಾರತದಲ್ಲಿರೋ ಕೆಲವು ಉಲ್ಲೇಖಗಳು ಖಗೋಳಶಾಸ್ತ್ರದ ಉಲ್ಲೇಖಗಳು ಇವೆ. ಹಾಗೆ ಅದ್ಭುತ ಅದು. ನಕ್ಷತ್ರಗಳ ಗತಿ ಆಗ ಈಗಿನ ರೀತಿ ಟೆಲಿಸ್ಕೋಪ್ ಇಲ್ಲ ಅಂತ ಹೇಳ್ಬೋದು. ಆದರೆ ಕ್ಯಾಲ್ಕುಲೇಷನ್ಸಲ್ಲಿ, ವೈಜ್ಞಾನಿಕವಾದ ಒಂದು ಅಭಿಗಮನದಲ್ಲಿ ಮತ್ತು ಚಿಂತನೆಯಲ್ಲಿ, ಇಷ್ಟರಲ್ಲೂ ಕೂಡ ಅವೆಲ್ಲದನ್ನು ಕೂಡ ನಮ್ಮ ಪರಂಪರೆಯಲ್ಲಿ ಅವೆಲ್ಲದನ್ನು ಕೂಡ ನೋಡಿದ್ರು, ಸಾಧಿಸಿದ್ರು ಹಾಗೆ ಅಂತ. ರಾಮಾಯಣದ ಬಗ್ಗೆ ಇತ್ತೀಚೆಗೆ ಒಬ್ಬರು ವಿಜ್ಞಾನಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಎಷ್ಟು ವರ್ಷ ಹಳೆದಿರಬಹುದು ರಾಮಾಯಣ ಹಾಗೆ ಅಂತ. ಸುಮಾರು 14,000 ವರ್ಷಗಳ ಹಿಂದಿಂದು ರಾಮಾಯಣ ಹಾಗೆ ಅಂತ. ಕೆಲವು ವರ್ಷಗಳ ಹಿಂದೆ 5,000 6,000 ಅಂತ ಹೇಳ್ತಾ ಇದ್ರು. ಇದಕ್ಕೆ ಅವರು ಬಹಳ ಒಳ್ಳೆಯ ಒಂದು ಸಾಕ್ಷ್ಯಾಧಾರವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಮದುವೆಗಳಲ್ಲಿ ನಾವೆಲ್ಲ ಗಮನಿಸ್ತೀವಿ, ಅರುಂಧತಿ ನಕ್ಷತ್ರವನ್ನು ವಧೂವರರಿಗೆ ತೋರಿಸೋದುಂಟು. ಅದು ಸಾಂಕೇತಿಕವಾಗಿದೆ. ಅರುಂಧತಿ ನಕ್ಷತ್ರ ಮತ್ತು ವಸಿಷ್ಠ 2 ನಕ್ಷತ್ರಗಳು ಒಟ್ಟಾಗಿ ಸಾಗುತ್ತವೆ. ಈಗ ವಸಿಷ್ಠ ನಕ್ಷತ್ರ ಮುಂದೆ ಹೋಗುತ್ತೆ, ಅರುಂಧತಿ ನಕ್ಷತ್ರ ಹಿಂದೆ ಹೋಗುತ್ತೆ. ಇದರಲ್ಲಿ ರಾಮಾಯಣದಲ್ಲಿ ಉಲ್ಲೇಖ ಇದೆ, ಅರುಂಧತಿ ನಕ್ಷತ್ರ ಮುಂದೆ ಹೋಗುತ್ತೆ, ವಸಿಷ್ಠ ನಕ್ಷತ್ರ ಹಿಂದೆ ಹೋಗುತ್ತೆ. ವಿಜ್ಞಾನಿಗಳು ಈ ಎಲ್ಲದನ್ನು ಕೂಡ ಅನೇಕ ಲಕ್ಷ ವರ್ಷಗಳ ಈ ಆವರ್ತ ಏನಿದೆ, ರೊಟೇಷನ್ ಏನಿದೆ, ಈ ಎಲ್ಲದನ್ನು ಕೂಡ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಇದು ಕನಿಷ್ಠ 14,000 ವರ್ಷಗಳ ಹಿಂದಿಂದು ಹಾಗೆ ಅಂತ. ಅದೇ ರೀತಿ ಮಹಾಭಾರತ 7,000 ವರ್ಷಗಳ ಹಿಂದೆ ಇದು ಘಟಿಸಿರುವಂಥದ್ದು ಹಾಗೆ ಅಂತ. ಎಲ್ಲದಕ್ಕೂ ಕೂಡ ಈ ಕಾವ್ಯಗಳಲ್ಲಿರುವ ಖಗೋಳಶಾಸ್ತ್ರೀಯ ಉಲ್ಲೇಖಗಳು ಪ್ರಮುಖವಾದ ಆಧಾರಗಳು, ಊಹೆ ಅಲ್ಲ. ಹಾಗಾಗಿ ಈ ಮಹಾಕಾವ್ಯಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಪೂರ್ವಗ್ರಹ ಬಿಟ್ಟು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಆದರೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಒಂದು ಪರಂಪರೆಯಲ್ಲಿ ಈ ರೀತಿ ದಾಳಿಗಳಾದಾಗ ನಮಗೆ ಅರಿವಿಗೆ ಬರಲಿಲ್ಲ. ಏನು ಅರಿವಿಗೆ ಬರಲಿಲ್ಲ? ಇವರೇನು ಬಂದಿದ್ದಾರೆ, ಯಾತಕ್ಕೆ ಬಂದಿದ್ದಾರೆ ಗೊತ್ತಾಗಲಿಲ್ಲ. ನಮ್ಮಲ್ಲೇನಂತ ಹೇಳಿದ್ರೆ ಬಹಳ ಉದಾರವಾದ ಒಂದಿದು. ನಮಗೆ ವಚನ ಗೊತ್ತಿದೆ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಹಾಗೆ ಅಂತ. ಇದು ಏನಾಗುತ್ತೆ ಅಂದರೆ, ವಾಸ್ತವದಲ್ಲಿ ಇದು ಅಪಾಯಕಾರಿ ಆಗುತ್ತೆ. ಯಾರು ನಮ್ಮನ್ನು ದಾಳಿ ಮಾಡೋಕ್ಕೆ ಬಂದರೋ, ನಮ್ಮನ್ನು ಲೂಟಿ ಮಾಡೋಕ್ಕೆ ಬಂದರೋ, ನಮ್ಮನ್ನು ಸುಟ್ಟಾಕೋದಕ್ಕೆ ಬಂದರೋ, ಅವರಿಗೆ ಇದು ಯಾವ ನಿಯಮಗಳು ಇರಲಿಲ್ಲ. ಅವರೇನಿದ್ರು ಕೂಡ ಲೂಟಿ ಮಾಡೋವಂಥದ್ದು, ಕೊಂದು ಹಾಕುವಂಥದ್ದು, ಮತ್ತು ಹೆಣ್ಣು ಮಕ್ಕಳನ್ನು ಗುಲಾಮರನ್ನಾಗಿ ಮಾರುವಂಥದ್ದು, ಈ ಥರದ ಸಂಗತಿಗಳನ್ನೆಲ್ಲ ನಾವು ಇತಿಹಾಸದಲ್ಲಿ ಗಮನಿಸ್ತೀವಿ. ಈ ಕಾರಣಕ್ಕೆ ಏನಾಯಿತು, ನಮ್ಮೆಲ್ಲರಿಗೂ ಕೂಡ ಬಹಳ ದೊಡ್ಡ ಒಂದು ವಿಸ್ಮೃತಿ ಆವರಿಸಿದೆ. ನಮ್ಮ ಪರಂಪರೆ ಬಗ್ಗೆ ಗೊತ್ತಿಲ್ಲ, ನಮ್ಮ ಇತಿಹಾಸದ ಬಗ್ಗೆ ಗೊತ್ತಿಲ್ಲ. ಯಾರನ್ನಾದರೂ ಕೂಡ ಮಕ್ಕಳನ್ನು ಕೇಳಿದ್ರೆ, ಶಾಲಾ ವಿದ್ಯಾರ್ಥಿಗಳನ್ನು, ರಾಮಾಯಣದ ಬಗ್ಗೆ ಒಂದು 4 ಸಾಲು ಹೇಳಿ ಅಂತಂದರೆ, ರಾಮ ಮೋಸದಿಂದ ವಾಲಿಗೆ ಕೊಂದ, ಸೀತೆಯ ಅಗ್ನಿ ಪ್ರವೇಶಕ್ಕೆ ಕಾರಣನಾದ, ಗರ್ಭಿಣಿ ಸೀತೆಯನ್ನು ಅವನು ಕಾಡಿನಲ್ಲಿ ಬಿಟ್ಟು ಬರೋದಕ್ಕೆ ವ್ಯವಸ್ಥೆ ಮಾಡ್ದ, ಈ ಥರದನ್ನೇ ಕೇಳ್ತೀವಿ. ಹೌದಾ? ಅಷ್ಟೇನಾ? ಮಹಾಭಾರತದಲ್ಲಿ ಕೂಡ ಈ ಥರದ ಅನೇಕ ಸಂಗತಿಗಳನ್ನು ಕೇಳ್ತೀವಿ. ಈ ಎಲ್ಲದಕ್ಕೂ ಕಾರಣ ಮಾಫಿಯಾ ಕೊಟ್ಟಿರ್ತಕ್ಕಂತಹ ವಿಕೃತವಾದ ಬಣ್ಣ. ಇವೆಲ್ಲ ಬಹಳ ಅದ್ಭುತವಾದ ಕಾವ್ಯಗಳು.
ಎಲ್ಲದಕ್ಕೂ ಕೂಡ ಸರಿಯಾದ ವಿಶ್ಲೇಷಣೆ ಬೇಕಾಗಿದೆ, ಸರಿಯಾದ ಅಭಿಗಮನ ಬೇಕಾಗಿದೆ. ಇತಿಹಾಸವನ್ನೇ ನೋಡಿ, ಅವರೆಲ್ಲರೂ ಕೂಡ ದಾಳಿ ಮಾಡೋಕ್ಕೆ ಬಂದಾಗ ಏನು ಮಾಡ್ತಾಯಿದ್ರು ನಮ್ಮ ದೇಶದವರು ಹಾಗೆ ಅಂತ. ಇದು ಕೂಡ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಉಲ್ಲೇಖ ಆಗಿಲ್ಲ. ನೋಡಿ, ನಮಗೆಲ್ಲ ಗೊತ್ತೇ ಇದೆ, 8ನೇ ಶತಮಾನದಲ್ಲಿ ಆ ಕಾಸಿಂ ಬಂದುಬಿಟ್ಟು ಅವನು ದಾಳಿ ಮಾಡಿದ ಹಾಗೆ ಅಂತ. ಇವತ್ತಿನ ಪಾಕಿಸ್ತಾನ, ಆಫ್ಘಾನಿಸ್ತಾನ ಏನು ಏರಿಯಾ ಇದೆ, ಕಾಂದಹಾರ್ ಮತ್ತು ಸಿಂಧ್ ಪ್ರಾಂತಗಳು ಇಲ್ಲಿ ದಾಳಿ ಮಾಡಿದ ಹಾಗೆ ಅಂತ ಕೇಳ್ತೀವಿ. ಈ ಇಸ್ಲಾಮಿ ದಾಳಿಕೋರರು ದೆಹಲಿಗೆ ಬರೋದಕ್ಕೆ 570 ವರ್ಷಗಳಾಯಿತು. ಭಾರತದ ಸ್ವರೂಪನೇ ಬೇರೆ. ಈಗಾಗಲೇ ಹೇಳಿದೆ ನಾನು, ಇದು ಸಾಮ್ರಾಜ್ಯಶಾಹಿ ಅಲ್ಲ, ಇದು ಸಾಂಸ್ಕೃತಿಕ ಭಾರತ, ಸಂಸ್ಕೃತಿನೇ ಮುಖ್ಯ ಹಾಗೆ ಅಂತ. ಆದರೆ ವೀರ ಪರಂಪರೆಗೆ ಯಾವುದೂ ಕೂಡ ಕೊರತೆ ಇರಲಿಲ್ಲ. ಇಡೀ ದೇಶದಲ್ಲಿ ನಮ್ಮಲ್ಲಿ ಇದ್ದಿದ್ದು ವೀರ ಪರಂಪರೆ. ಎಲ್ಲ ಕಡೆ ಗರಡಿ ಮನೆಗಳಿದ್ವು, ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ವು. ಅಸ್ಸಾಂ ಆಗಲಿ, ಇವತ್ತಿನ ಸಿಂಕಿಯಾಂಗ್, ಅದೇ ಆ್ಯಕ್ಚುಲಿ ಅದರ ಪ್ರೊನೌನ್ಸಿಯೇಷನ್ನು ಶಿಂಜಾಂಗ್ ಅಂತ, ಅಲ್ಲಿಂದ ತಮಿಳ್ನಾಡು ಆಗಬಹುದು, ಈ ಕಡೆ ಕಾಂದಹಾರ ಆಗಬಹುದು, ಇದಾಗಬಹುದು, ಎಲ್ಲ ಕಡೆ ವೀರರ ಒಂದು ಪರಂಪರೆ ಇತ್ತು. ಸಿಂಧ್ ಪ್ರಾಂತ ಆಗಬಹುದು, ಕಾಬೂಲ್ ಆಗಬಹುದು, ಜಾಬುಲ್ ಆಗಬಹುದು, ಎಷ್ಟು ದೊಡ್ಡ ಹೋರಾಟವನ್ನು ಮಾಡಿದ್ರು, ಒಂದು ಪ್ರತ್ಯಾಘಾತವನ್ನು ಕೊಟ್ಟರು ಅಂತ ಹೇಳಿದ್ರೆ 570 ವರ್ಷಗಳ ಕಾಲ ದೆಹಲಿಯನ್ನು ಅವರು ಒಂದು ರೀತಿ ಆಕ್ರಮಣ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಇದು ನಮ್ಮ ವೀರ ಪರಂಪರೆಗೆ ಬಹಳ ಒಳ್ಳೆಯ ಒಂದು ಸಾಕ್ಷ್ಯಾಧಾರ. ಆಮೇಲೂ ಕೂಡ ಈ ರೀತಿ ಸಾವಿರಾರು ವರ್ಷಗಳಲ್ಲಿ ನಡೆದಿರೋ ಯುದ್ಧಗಳಲ್ಲಿ ನಾವು ಯಾಕೆ ಸೋತ್ವಿ ಅನ್ನೋ ಪ್ರಶ್ನೆ ಬರುತ್ತೆ. ಇಷ್ಟೊಂದು ವೀರರಿದ್ದರೂ ಕೂಡ ನಮಗೆ ಗೊತ್ತೇ ಇದೆ, ಈ ಗ್ರೀಕರು ಬಂದರು, ಅಲೆಕ್ಸಾಂಡರ್ ಆಗಲಿ, ಸೆಲ್ಯೂಕಸ್ ಆಗಲಿ, ಅವರೆಲ್ಲರೂ ಕೂಡ ಇವತ್ತಿನ ಭಾರತದ ಒಳಗಡೆ ಕೂಡ ಬರೋಕ್ಕಾಗಲಿಲ್ಲ. ಮಗಧ ಸಾಮ್ರಾಜ್ಯ ಏನಿತ್ತು, ಅಲ್ಲಿನ ಆನೆಗಳನ್ನು ನೋಡಿ ಅಕ್ಷರಶಃ ಅವರು ಹೆದರಿದ್ರು ಹಾಗೆ ಅಂತ. ಅಷ್ಟು ಅದ್ಭುತವಾದ ಒಂದು ಅಶ್ವಸೈನ್ಯ ಕೂಡ ಇತ್ತು, ಪದಾತಿಗಳು ಕೂಡ ಇದ್ದರು, ಎಲ್ಲರೂ ಇದ್ದರು ಹಾಗೆ ಅಂತ. ಆ ಸೈನ್ಯದ ಒಂದು ಗಾತ್ರವನ್ನು, ಸ್ವರೂಪವನ್ನು ನೋಡಿ ಅವರಿಗೆ ಆಕ್ರಮಣ ಮಾಡೋ ಒಂದು ಧೈರ್ಯ ಕೂಡ ಬರಲಿಲ್ಲ ಅಂತ. ಇದರ ಅನೇಕ ಉಲ್ಲೇಖಗಳನ್ನು ನಾವು ಇವತ್ತಿನ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಕಾಣೋಕ್ಕೆ ಸಾಧ್ಯ ಇಲ್ಲ. ಅಲಿಗಢ ಯೂನಿವರ್ಸಿಟಿಯ ವಿದ್ವಾಂಸರು, ವಿದಿನ್ ಕೋಟ್ಸ್ ವಿದ್ವಾಂಸರು, ಕಮ್ಯುನಿಸ್ಟರು, ಬ್ರಿಟಿಷರು ಮತ್ತು ಮೆಕಾಲೆವಾದಿಗಳು ಸೇರಿ ಒಂದು ಬಹಳ ದೊಡ್ಡ ಒಂದು ಷಡ್ಯಂತ್ರವನ್ನು ಮಾಡಿ ಭಾರತದ ಇತಿಹಾಸದ ಒಂದು ಪಠ್ಯಪುಸ್ತಕಗಳನ್ನು ನಾಶ ಮಾಡಿದ್ರು. ನಮ್ಮ ಒಂದು ವಿಸ್ಮೃತಿಗೆ, ನಮ್ಮ ಒಂದು ಮರೆವಿಗೆ, ನಮ್ಮ ಒಂದು ಅಜ್ಞಾನಕ್ಕೆ ಇದು ಕಾರಣ ಆಗಿದೆ. ಇದು 1-2 ವರ್ಷಗಳಲ್ಲ, ಸುಮಾರು 100 ವರ್ಷಗಳಿಂದಲೇ ಇದು ನಡೀತಾ ಬಂತು. ವಿಶೇಷವಾಗಿ 1947ರ ನಂತರ ಇದು ಒಂದು ರೀತಿ ಅತಿ ಆಯಿತು. ಇದು ಅಂದರೆ ಬ್ರಿಟಿಷ್ ಕಾಲದಿಂದಲೇ ಇದಕ್ಕೆ ಪ್ರೋತ್ಸಾಹ. ಹೌದೌದು. ಬ್ರಿಟಿಷರದು ಕೂಡ ಯಾವ ರೀತಿ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತೇ ಇದೆ, ಒಂದು 200 ವರ್ಷಗಳ ಹಿಂದೆ ಒಂದು ಈ ಪ್ರಿಂಟಿಂಗ್ ಟೆಕ್ನಾಲಜಿ ಬಂತು, ಪುಸ್ತಕಗಳು ಬಂತು ಹಾಗೆ ಅಂತ. ಅನೇಕ ಗ್ರಂಥಗಳನ್ನು ಅವರು ಅನುವಾದ ಮಾಡಿದ್ರು ಹಾಗೆ ಅಂತ. ಸಂಸ್ಕೃತ ಮತ್ತು ಭಾರತೀಯ ಭಾಷೆಗಳ ಗ್ರಂಥಗಳನ್ನು ಕೇವಲ ಬ್ರಿಟಿಷರು ಮಾತ್ರ ಅಲ್ಲ, ಉಳಿದ ಯುರೋಪ್ನವರು ಬಂದವರು ಕೂಡ ಅನುವಾದ ಮಾಡಿದ್ರು ಹಾಗೆ ಅಂತ. ಅಲ್ಲಿ ಮುಖ್ಯವಾದ್ದು ಅವರ ಲಾಭಕ್ಕೋಸ್ಕರ ಮಾಡಿದ್ರು ಹಾಗೆ ಅಂತ. ಇಲ್ಲಿ ಬರೀ ಕಥೆಗಳು ಮಾತ್ರ ಇರಲಿಲ್ಲ, ಇಲ್ಲಿ ವಿಜ್ಞಾನವೂ ಇತ್ತು, ಖಗೋಳಶಾಸ್ತ್ರನೂ ಇತ್ತು, ಎಲ್ಲದನ್ನು ಕೂಡ ಅವರ ಅನುಕೂಲಕ್ಕೆ ಮಾಡಿದ್ರು ಹಾಗೆ. ನೋಡಿ, ಫ್ರಾನ್ಸ್ ಇದೆ, ಇಂಗ್ಲೆಂಡ್ ಇದೆ, US ಇದೆ. ಅವರು ಎಷ್ಟು ವರ್ಷ ಯುದ್ಧ ಮಾಡಿದ್ರು ಪರಸ್ಪರ ಗೊತ್ತೇ ಇದೆ. 17ನೇ ಶತಮಾನದಲ್ಲಿ ಅವರು 3 ಜನ ಕೂತು ನಮ್ಮ ಸೂರ್ಯ ಸಿದ್ಧಾಂತದ ಒಂದು ಕೃತಿನ ಅವರು 3 ಜನ ಒಟ್ಟಾಗಿ ಅನುವಾದ ಮಾಡ್ಕೊಂಡು ಹೋದರು. ಇದು ನಮಗೆ ಗೊತ್ತೇ ಇಲ್ಲ. ಸೂರ್ಯ ಸಿದ್ಧಾಂತದ ಹೆಸರು ಕೂಡ ಗೊತ್ತಿಲ್ಲ, ನಮ್ಮ ಯೂನಿವರ್ಸಿಟಿಗಳಲ್ಲಿರೋರು ಕೂಡ ಪರಿಚಯ ಇಲ್ಲ. ಅದು ಖಗೋಳಶಾಸ್ತ್ರದ ಒಂದು ರೀತಿ ಬೆಳವಣಿಗೆಗೆ, ಅಂದರೆ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಬೆಳವಣಿಗೆಗೆ ಅನುಕೂಲ ಆಯಿತು ಹಾಗೆ ಅಂತ. ಎಲ್ಲಾದರೂ ಉಂಟೆ ಅಂತ ಅನಿಸೋದು ಸಹಜ. ಯಾಕೆ ಅಂತ ಹೇಳಿದ್ರೆ, ನಮಗೆ ಕಳೆದ ಒಂದು 100-200 ವರ್ಷಗಳಲ್ಲಿ ಏನು ಹೇಳಿದ್ರು ಅಂದರೆ, ಬ್ರಿಟಿಷರಿಂದಲೇ ನಮಗೆ ಒಂದು ಜ್ಞಾನದ ಬೆಳಕು ಬಂತು. ಅನೇಕ ಕಾರ್ಯಕ್ರಮಗಳಲ್ಲಿ ನೀವು ಕೇಳಬಹುದು, ಮೊದಲನೇ ಯೂನಿವರ್ಸಿಟಿ ಯಾವುದು, ಮೊದಲನೇ ಕಾಲೇಜ್ ಯಾವುದು,
ಮೊದಲನೇ ಡಾಕ್ಟ್ರ್ ಯಾರು ಅಂತ, ಅದ್ಯಾವುದು ಕೂಡ ಒಂದು 100-150 ವರ್ಷಗಳಿಗಿಂತ ಹಿಂದೆ ಹೋಗಲ್ಲ. ಮೊದಲನೇ ಬಂದರು ಯಾವುದು, ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರು ಆ ರೀತಿ ಬರೆದಿಟ್ರು. ಬ್ರಿಟಿಷರು ಬರೆದಿಟ್ಟಿರೋ ಹಾಸ್ಪಿಟಲ್ ಆಗಿರೋರು ಮಾತ್ರ ಡಾಕ್ಟ್ರುಗಳು. ಬ್ರಿಟಿಷರು ಕೋಲ್ಕತ್ತಾದಲ್ಲಿ ಬಾಂಬೆನಲ್ಲಿ ಸ್ಥಾಪನೆ ಮಾಡಿದ್ದ ಮಾತ್ರ ಒಂದು ವಿಶ್ವವಿದ್ಯಾಲಯ. ಅವರು ಮೊದಲು ಮಾಡಿದ್ದು ಕಾನೂನು ವಿಶ್ವವಿದ್ಯಾಲಯ, ವಿಜ್ಞಾನದ್ದಲ್ಲ, ಸಾಹಿತ್ಯದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಭಾರತವನ್ನು ನಾಶ ಮಾಡೋದಕ್ಕೆ ಮೊದಲು ಕಾನೂನು ಬೇಕಾಗಿತ್ತು ಅವರಿಗೆ. ಇಲ್ಲಿ ಸಮೃದ್ಧವಾದ ಭಾಷೆಗಳು, ಸಮೃದ್ಧವಾದ ಸಂಸ್ಕೃತಿ. ಇಲ್ಲಿ ಬ್ರಿಟಿಷರು ಆಳೋದಕ್ಕೆ ಅವ್ರು ಏನಂತ ಹೇಳಿದ್ರೆ ಯಾವ ರೀತಿ ಆಳೋದು, ಅವರಿದ್ದಿದ್ದು ಕಡಿಮೆ ಜನ, ಇಲ್ಲಿ ಆಳೋದಕ್ಕೆ ಇಷ್ಟು ಭಾಷೆಗಳಿದೆ, ಅದನ್ನು ಕಲಿಯೋದ್ರ ಬದಲು ಏನು ಮಾಡಿದ್ರು ಅವರು ಇಂಗ್ಲೀಷಿನ ಲೋಕಲ್ಸ್ಗೆ, ಸ್ಥಳೀಯರಿಗೆ ಕಲಿಸೋ ವ್ಯವಸ್ಥೆ ಮಾಡಿದ್ರು. ಒಂದು ವಿಚಿತ್ರ ಅಂದರೆ ಇಲ್ಲಿ ಪ್ರಾಸಂಗಿಕವಾಗಿ ಅದನ್ನು ಕೂಡ ಹೇಳಬಹುದು. ಅದ್ಭುತವಾದ ಪರಂಪರೆ, ಅದ್ಭುತವಾದ ವಿದ್ವತ್ತು, ಅದ್ಭುತವಾದ ಜ್ಞಾನ ನಮ್ಮ ಪರಂಪರೆಗಿದ್ದರೂ ಕೂಡ ಒಂದು ನಮ್ಮಲ್ಲಿ ಜನಗಳಿಗೆ ಗೊತ್ತಾಗಲಿಲ್ಲ. ಯಾವುದು? ವ್ಯಾಪಾರಕ್ಕೋಸ್ಕರ ಬಂದಿರೋ ಬ್ರಿಟಿಷರು ಇಷ್ಟು ದೊಡ್ಡ ದೇಶವನ್ನು ಆಪೋಷಣ ತಗೊಳ್ತಾರೆ, ನಿಯಂತ್ರಣ ತಗೊಳ್ತಾರೆ ಅಂತ ಗೊತ್ತಾಗಲಿಲ್ಲ. ಇದು ಒಂದು ದೌರ್ಬಲ್ಯ ಅಂತಲೇ ಇಟ್ಕೋಬಹುದು. ಅವರೇನು ಮಾಡಿದ್ರು, ಇಲ್ಲಿ ಲೋಕಲ್ಸಿಗೆ ನಿಮಗೆ ಕೆಲಸ ಬೇಕಾದರೆ, ಇನ್ನೇನಾದರೂ ಬೇಕಾದರೆ ಇಂಗ್ಲೀಷ್ ಭಾಷೆ ಕಲಿಬೇಕು ಹಾಗೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಫೆಬ್ರವರಿ 1835 ಮೆಕಾಲೆ ಯಾವ ರೀತಿ ಒಂದು ಶಿಫಾರಸು ಮಾಡ್ದ, ಯಾವ ರೀತಿ ಶಿಕ್ಷಣ ಪದ್ಧತಿ ಬದಲಾಯಿತು ಅಂತ. ಗೋಯಲ್ ಅವರು 88 ಬ್ಯೂಟಿಫುಲ್ ಟ್ರೀ ಪುಸ್ತಕವನ್ನು ಅವರು ಪಬ್ಲಿಷ್ ಮಾಡಿದ್ರು. ಯಾರೂ ಅದನ್ನು ಪಬ್ಲಿಷ್ ಮಾಡೋದಕ್ಕೆ ಸಿದ್ಧರಾಗಿರಲಿಲ್ಲ. ಅದು ಧರ್ಮಪಾಲ್ ಅವರದ್ದು. ಬಹಳ ದೊಡ್ಡ ವಿದ್ವಾಂಸರು ಅವರು. ಲಂಡನ್, ಚೆನ್ನೈ ಮತ್ತು ದೆಹಲಿ ಎಲ್ಲ ಕಡೆ ಇರೋ ಈ ಅಭಿಲೇಖಾಗಾರಗಳೇನಿದೆ, ಆರ್ಕೈವ್ಸ್ ಏನಿದೆ, ಅದರಲ್ಲಿ ಅಧ್ಯಯನ ಮಾಡಿ ಅವರು ಬ್ಯೂಟಿಫುಲ್ ಟ್ರೀ ಬರೆದರು. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಬ್ಯೂಟಿಫುಲ್ ಟ್ರೀ ಆಗಬಹುದು, ವಾಯ್ಸ್ ಆಫ್ ಇಂಡಿಯಾ ಸರಣಿಯ ಗ್ರಂಥಗಳಾಗಬಹುದು, ಅರುಣ್ ಶೌರಿ ಅವರ ಗ್ರಂಥಗಳಾಗಬಹುದು. ಅವು ಹೇಗೆ ಅಂತ ಹೇಳಿದ್ರೆ 145 ಕೋಟಿ ಭಾರತೀಯರ ವರ್ತಮಾನ ಮತ್ತು ಭವಿಷ್ಯಗಳನ್ನು ಬದಲಾಯಿಸೋ ಶಕ್ತಿ ಇರುವಂಥದ್ದು ಹಾಗೆ ಅಂತ. ನಮ್ಮಲ್ಲಿ ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ಕಮ್ಯುನಿಸ್ಟರು ವಿಶೇಷವಾಗಿ ಈ ದೇಶದಲ್ಲಿ 5,000 ವರ್ಷಗಳಿಂದ ಒಂದು ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ವಿದ್ಯಾಭ್ಯಾಸದ ಒಂದು ಅರ್ಹತೆ ಇರಲಿಲ್ಲ, ಅವ್ರಿಗೊಂದು ಅವಕಾಶ ಇರಲಿಲ್ಲ, ಹೆಣ್ಣುಮಕ್ಕಳಿಗೆ ಇರಲಿಲ್ಲ. ಈ ಥರದ್ದನ್ನೆಲ್ಲದನ್ನು ಕೂಡ ಬರೆದಿಟ್ಟರು. ನಾವು ಕೂಡ 100 ವರ್ಷಗಳಿಂದ ಅದನ್ನೇ ಓದಿದ್ವಿ, ಅದನ್ನೇ ನಂಬಿದ್ವಿ. ನಿಜವ ಪ್ರಶ್ನೆ ಹಾಕಲಿಲ್ಲ. ಪ್ರಶ್ನೆ ಹಾಕಬೇಕಾಗಿತ್ತು. ಅಷ್ಟೇ ಅಲ್ಲ, ಏನು ಗ್ರಂಥಗಳನ್ನು ಅವರು ಇಂಗ್ಲೀಷಿಗೆ ಮತ್ತು ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದ್ರು, ಅದರಲ್ಲಿ ಬ್ರಿಟಿಷ್ ವಿದ್ವಾಂಸರೇನಿದ್ರು ಅವರು ತಮ್ಮ ಪೂರ್ವಗ್ರಹಕ್ಕೆ ಅನುಗುಣವಾಗಿ ಮಾಡಿದ್ರು. ಆರ್ಯ ದ್ರಾವಿಡ ಒಂದು ಸುಳ್ಳಿನ ಒಂದು ಸಿದ್ಧಾಂತನೇ ನಾವು ಉದಾಹರಣೆ ಕೊಡ್ಬೋದು, ಇನ್ನೂ ಬೇಕಾದಷ್ಟಿದೆ. ನಮ್ಮಲ್ಲಿ ಕಳೆದ 100-150 ವರ್ಷಗಳಲ್ಲಿ ವಿದ್ವಾಂಸರು ಅಲ್ಲೊಂದು ಕಡೆ ಎಡವುದ್ರು. ಏನು ಅನುವಾದಗಳಾಗಿದೆ ಅದನ್ನು ಹಾಗೆ ಸ್ವೀಕಾರ ಮಾಡಿಬಿಟ್ರು. ಮತ್ತು ಇವರು ಓದಿದ್ದೆಲ್ಲದು ಕೂಡ ಇಂಗ್ಲೀಷ್ ಶಾಲೆಗಳಲ್ಲಿ ಮತ್ತು ಇಂಗ್ಲೀಷ್ ಭಾಷೆ, ಅಲ್ಲೂ ಒಂದು ದೊಡ್ಡ ಕೊರತೆ ಆಯಿತು. ನಮ್ಮ ಪ್ರಾಚೀನ ಗ್ರಂಥಗಳನ್ನು ಯಾವ ರೀತಿ ಬ್ರಿಟಿಷರು ಅನುವಾದ ಮಾಡಿಸಿದ್ರು ಅದರಲ್ಲಿ ವಿಮರ್ಶಾತ್ಮಕವಾಗಿ ನೋಡಬೇಕಾಗಿತ್ತು, ಪರಿಶೀಲನೆ ಮಾಡಬೇಕಾಗಿತ್ತು, ಹೌದೇ ಅಂತ ಅನ್ನಬೇಕಾಗಿತ್ತು. ಅದೊಂದನ್ನು ಮಾಡಲಿಲ್ಲ. ಹಾಗಾಗಿ ಈ ಅನುವಾದ ಲೋಕದಲ್ಲಿ ಅನೇಕ ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು. ಬ್ರಿಟಿಷರು ಈ ರೀತಿ ಮಾಡಿದ್ದಷ್ಟೇ ಅಲ್ಲದೆ ಕಮ್ಯುನಿಸ್ಟರು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಬರೆದಿದ್ದು ಹೇಗೆ ಅಂತಂದರೆ, ಈ ದೇಶಕ್ಕೆ ಒಂದು ಸ್ವರೂಪನೇ ಇಲ್ಲ, ಯಾರು ಬಂದು ಆಳಿದ್ರು ಅವ್ರದ್ದೇ ಈ ದೇಶ, ಈ ದೇಶಕ್ಕೆ ಸ್ವಂತಿಕೆ ಇಲ್ಲ, ಮತ್ತು ಇಲ್ಲರು ಇರೋವಂಥದ್ದೆಲ್ಲದೂ ಕೂಡ ಅಂಧಕಾರ, ಮೌಢ್ಯ ಹಾಗೆ ಅಂತ. ಯಾವ ದೇಶದಲ್ಲಿ ವಿಜ್ಞಾನ ಮುಂದುವರೆದಿತ್ತೋ, ಯಾವ ದೇಶದಲ್ಲಿದ್ದ ಗಣಿತ ಏನಿದೆ, ಕಲನಶಾಸ್ತ್ರ ಏನಿದೆ, ಇವತ್ತಿಗೂ ಕೂಡ ಈ ಪಾಶ್ಚಾತ್ಯ ಒಂದು ವಿಜ್ಞಾನ ಏನಿದೆ ಅದಕ್ಕೆ ಬೇಸ್ ಆಯಿತೋ, ಆ ದೇಶದಲ್ಲಿ ಈ ರೀತಿಯ ಒಂದು ಅಭಿಪ್ರಾಯಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋ ಥರ ಆಯಿತು, ಒಪ್ಪೋ ಥರ ಆಯಿತು. ಇದು ಬಹಳ ಭಯಾನಕವಾದ್ದು. ಇಲ್ಲಿ ಮಹರ್ಷಿ ಅರವಿಂದರಾಗಲಿ,
ವಿವೇಕಾನಂದರಾಗಲಿ ಇಂಗ್ಲೀಷ್ ವಿದ್ಯಾಭ್ಯಾಸ ಮಾಡಿದ್ರೂ ಕೂಡ ಅವರು ಅನೇಕ ಅದ್ಭುತವಾದ ಚಿಂತನೆಗಳನ್ನು ಮಾಡಿದ್ರು. ಇಲ್ಲಿ ಏನೋ ವ್ಯತ್ಯಾಸ ಇದೆ, ನಮ್ಮ ಪಠ್ಯಪುಸ್ತಕಗಳಲ್ಲಿರೋದು ನಮ್ಮ ಗ್ರಂಥಾಲಯಗಳಲ್ಲಿರೋ ಪುಸ್ತಕಗಳಲ್ಲಿ ವ್ಯತ್ಯಾಸ ಇದೆ ಅಂತ. ಅವರ ಅದ್ಭುತವಾದ ಚಿಂತನೆಗಳಲ್ಲಿ ನಮಗೆ ಸತ್ಯದ ಒಂದು ಬೆಳಕು ಕಾಣೋದಕ್ಕೆ ಪ್ರಾರಂಭ ಆಯಿತು. ಗೋಯಲ್ ಬರೀಲಿಕ್ಕೆ ಶುರು ಮಾಡಿದಾಗ ಆ ಪರಿಸ್ಥಿತಿ ಇತ್ತು. ಗೋಯಲ್ ಬರೆಯೋದಕ್ಕಿಂತ ಮುಂಚೆ ಇವರಿಬ್ಬರದು ಬಹಳ ದೊಡ್ಡ ಕೊಡುಗೆ. ಉಳಿದ ಅನೇಕ ವಿದ್ವಾಂಸರಿದ್ದರೆ ಅವರು ಕೂಡ ಎಡವುದ್ರು ಹಾಗೆ ಅಂತ. ಗೋಯಲ್ ಅವರು ಹುಟ್ಟಿದ್ದು 1921. ಅವ್ರಿಗೂ ಕೂಡ ಪ್ರಾರಂಭಿಕವಾಗಿ ಅವರಿಗೆ ಗಾಂಧಿವಾದ ಪ್ರಭಾವ ಇತ್ತು, ಮತ್ತು ಉಳಿದ ಕೆಲವು ಪ್ರಭಾವಗಳಿತ್ತು, ಮತ್ತು ಅವರು ಕಮ್ಯುನಿಸಮ್ ಪ್ರಭಾವಕ್ಕೂ ಒಳಗಾಗಿದ್ದರು. ಸಹಜ ಅದು. ಏನಂದರೆ ಕಮ್ಯುನಿಸಮ್ ಭಾಳ ಚೆನ್ನಾಗಿ ಆಕರ್ಷಿಸುತ್ತೆ ಸಮಾನತೆ ಹಾಗೆ ಅಂತ, ಎಲ್ರಿಗೂ ಸಮಾನತೆ ಹಾಗೆ ಅಂತ. ನಮ್ಮಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಅನ್ನೋದೇ ನಮಗೆಲ್ಲ ಮರೆತು ಹೋಗ್ಬಿಟ್ಟಿದೆ. ಏನನ್ಸುತ್ತೆ, ಇಲ್ಲಿರೋದು ಬರೀ ಭೇದ ಭಾವ. ಹಾಗಾಗಿ ಕಮ್ಯುನಿಸಮ್ ನಮಗೆ ಆದರ್ಶವಾಗಿ ಕಾಣುತ್ತೆ, ಒಳ್ಳೆಯ ಮಾದರಿಯಾಗಿ ಕಾಣುತ್ತೆ. ಆ ರೀತಿ ಗೋಯಲ್ ಅವರು ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರೋದಕ್ಕೆ ಹೊರಟಿದ್ರು. ಅವರ ಗುರುಗಳೊಬ್ಬರು ಅವರಿಗೆ ಪಾಠ ಹೇಳ್ಕೊಡ್ತಾ ಇದ್ದವರು, ಮತ್ತು ಅವರ ಗೆಳೆಯ ರಾಮಸ್ವರೂಪ್, ಅವರಿಬ್ಬರು ಹೇಳ್ತಾರೆ, ನೋಡಿ ಈ ರೀತಿ ಕೆಲವು ವಿಚಾರಗಳಿದೆ, ಇದನ್ನು ನೀವು ಗಮನಿಸಬೇಕು ಹಾಗೆ ಅಂತ. ವಿಶೇಷ ಅಂತ ಹೇಳಿದ್ರೆ ಸೀತಾರಾಮ್ ಗೋಯಲ್ ಅವರು ಓದಿದ್ದು MA ಹಿಸ್ಟ್ರಿ, ಅವರು ಓದಿದ್ದು ಕೂಡ ಇದೇ ಸುಳ್ಳು ಇತಿಹಾಸನೇ. ಹಾಗಾಗಿ ಅವರೆಲ್ಲರಿಗೂ ಕೂಡ ಆರ್ಯ ದ್ರಾವಿಡ ಸಿದ್ಧಾಂತ ಆಗ್ಬೋದು, ಇನ್ನೊಂದಾಗ್ಬೋದು, ಬಹಳ ವಿಶೇಷ ಅಂತ ಅನ್ನಿಸ್ತು. ಅವರು 30-40 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು, ಮೂಲ ದಾಖಲೆಗಳನ್ನು ಅಧ್ಯಯನ ಮಾಡಿದ್ರು. ಈ ಭಾರತ ಸೋತ ಭಾರತವಾ, ಪರಾಜಿತ ದೇಶವಾ, ಇಲ್ಲಿ ವೀರರ ಪರಂಪರೆ ಇರಲಿಲ್ವಾ, ಇಲ್ಲೇನಾದರೂ ಕೂಡ ಒಂದು ಪದ್ಧತಿ, ಒಂದು ಸಿಸ್ಟಮ್ಮು, ಒಂದು ವ್ಯವಸ್ಥೆ ಮೊಘಲರಾಗಲಿ ಬ್ರಿಟಿಷರಾಗಲಿ ತಂದಿದ್ದ, ಮುಂಚೆ ಏನೂ ಇರಲೇ ಇಲ್ವಾ, ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡ್ರು. ಬಹಳ ವಿಶೇಷವಾದ ಅಧ್ಯಯನ ಅವರದ್ದು. ಆ ಅಧ್ಯಯನಕ್ಕೆ ಅವರೇನೇ ನೋಡಿದ್ರು ಹಾಗೆ ಅಂದರೆ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಯಾವುದು ಮೂಲ ದಾಖಲೆ, ಯಾವುದು? ಇಲ್ಲಿ ನಾವು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಬಗ್ಗೆ ಕೂಡ ಅವರ ಮತ ಸಿದ್ಧಾಂತವನ್ನು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಧರ್ಮ ಮತ್ತು ಮತಗಳಿಗೆ, ಧರ್ಮ ಮತ್ತು ರಿಲಿಜನ್ಗಿರೋ ವ್ಯತ್ಯಾಸವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಧರ್ಮದ ಸ್ವರೂಪ ಬೇರೆ, ರಿಲಿಜನ್ ಮತ್ತು ಮತದ ಸ್ವರೂಪ ಬೇರೆ. ಅಬ್ರಹಾಮಿಕ್ ರಿಲಿಜನ್ಗಳೇನಿದೆ, ವಿಶೇಷವಾಗಿ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಏನಿದೆ, ಇದರ ಸ್ವರೂಪ ಬೇರೆ. ನಮಗೆ ಗೊತ್ತೇ ಇಲ್ಲ, ಅದು ಇವತ್ತಿಗೂ ಕೂಡ ಗೊತ್ತಿಲ್ಲ. ನಮಗೆ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಅನೇಕರು ದಾಳಿ ಮಾಡಿದ್ರು, ನಾಶ ಮಾಡಿದ್ರು, ದೇವಾಲಯಗಳನ್ನ ನಾಶ ಮಾಡಿದ್ರು, ಲೂಟಿ ಮಾಡಿದ್ರು. ಯಾಕೆ ಸುಮ್ಮನಾದರು ನಮ್ಮವರು? ಕೆಲವರೆಲ್ಲ ಅವ್ರನ್ನ ಹಿಮ್ಮೆಟ್ಟಿಸಿದ್ರು ಕೂಡ. ಒಂದು ಉದಾಹರಣೆ ಬರುತ್ತೆ, ಪೃಥ್ವಿರಾಜ ಏನು ಮಾಡ್ದ, ಮೊಹಮ್ಮದ್ ಘೋರಿ ಸೈನ್ಯ ಸೋತ ಮೇಲೆ, 2 ಬಾರಿ ಸೋತ ಅವನು, ಅದನ್ನು ಕ್ಷೇಮವಾಗಿ ಹಿಂದಿರುಗೋದಕ್ಕೆ ಅವಕಾಶ ಮಾಡಿಕೊಟ್ಟ. ಈ ಥರದ ಅನೇಕ ಸಂಗತಿಗಳನ್ನು ನಾವು ಕೇಳ್ತೀವಿ. ಯಾಕೆ ಕ್ಷಮೆ ಅವನು ಕೊಟ್ಟ? ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಆ ಮತಗಳ ಸ್ವರೂಪ ಗೊತ್ತಿಲ್ಲ. ಯಾಕೆ? ಖುರಾನ್ ಓದಿಲ್ಲ, ಹದೀಸ್ ಓದಿಲ್ಲ, ಬೈಬಲ್ ಓದಿಲ್ಲ. ಮತ್ತು ಇಸ್ಲಾಮಿನ ಆಕ್ರಮಣದ ಇತಿಹಾಸ ನಮಗೆ ಗೊತ್ತಿಲ್ಲ. ಯುರೋಪ್ ಮೂಲದ ಕ್ರಿಶ್ಚಿಯನ್ ಮಿಷನರೀಸ್ ಆಕ್ರಮಣದ ಒಂದು ಇತಿಹಾಸ ನಮಗೆ ಗೊತ್ತಿಲ್ಲ. ಇದನ್ನು ಗೋಯಲ್ ಅವರು ಅಧ್ಯಯನ ಮಾಡಿದ್ರು. ಆ ಎಲ್ಲದನ್ನೂ ಕೂಡ ವಾಯ್ಸ್ ಆಫ್ ಇಂಡಿಯಾ ಸೀರೀಸಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ರು. ಅದೆಲ್ಲದನ್ನು ಕೂಡ ಪ್ರಕಟಿಸಿದ್ರು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕೃತಿಯ ಲೇಖಕ ಮಂಜುನಾಥ ಅಜ್ಜಂಪುರವರು ಇಷ್ಟೊತ್ತು ನಮ್ಮ ಜೊತೆ ತುಂಬ ವಿವರವಾದಂತಹ ಮಾಹಿತಿಯುಕ್ತವಾದಂತಹ ಸಂವಾದವನ್ನು ಮಾಡಿದ್ದಾರೆ. ಹಿಂದೂ ದೇವಾಲಯಗಳು, ಇಸ್ಲಾಮಿ ವಿಧ್ವಂಸದ ಇತಿಹಾಸ, ಇದು ಇನ್ನು ಪ್ರಥಮ ಸಂಪುಟ. ಇದು ಎಲ್ಲ ಕಡೆಯೂ ಸಿಗ್ತಾ ಇದೆ. ಕಳೆದ ವಾರ ಬಿಡುಗಡೆಯಾದಂಥ ಈ ಕೃತಿಯ ಮುಖಬೆಲೆ ₹600 ಎಲ್ಲ ಕಡೆಯೂ ಸಿಗುತ್ತೆ. ಖರೀದಿಸಿ ಓದಿ. ಧನ್ಯವಾದ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊಂದು ಮಾಹಿತಿಯನ್ನು ಕೊಟ್ರಿ. ಇಂಥ ಒಂದು ಅದ್ಭುತವಾದಂಥ ಗ್ರಂಥವನ್ನು ನೀವು ಕನ್ನಡಕ್ಕೆ ತಂದಿದ್ದೀರಿ. ಅದಕ್ಕೆ ನಾವೆಲ್ಲರೂ ಧನ್ಯವಾದ ಹೇಳ್ತೀವಿ. ಮತ್ತೊಮ್ಮೆ ಮಾತಾಡೋಣ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವಿಶ್ವವಾಣಿ ಈ ಒಂದು ವಾಹಿನಿ ಏನಿದೆ,
ಎಲ್ಲರ ವೀಕ್ಷಕರಿಗೆ ವಾಹಿನಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.